ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಗೋವಿನ ಕೆಚ್ಚಲು ಕತ್ತರಿಸಿದ ಆರೋಪಿಯ ಕೈ ಕತ್ತರಿಸುವಂತೆ ಮಾಜಿ ಶಾಸಕ ಹಾಗೂ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿರುವ ನಂದೀಶ್ ರೆಡ್ಡಿ ಒತ್ತಾಯ ಮಾಡಿದ್ದಾರೆ. ಪ್ರತಿಯೊಬ್ಬ ಮನುಷ್ಯ ತಾಯಿಯದೆ ಹಾಲು ಕುಡಿದ ನಂತರ ಜೀವನ ಪೂರ್ತಿ ಹಸುವಿನ ಹಾಲು ಕುಡಿದು ಜೀವಿಸಬೇಕು. ಗೋಮಾತೆಯ ಕೆಚ್ಚಲಿಗೆ ಕೈ ಹಾಕಿದವನ ಕೈ ಕತ್ತರಿಸಿ ಜೀವನ ಪರ್ಯಂತ ಕೊರಗುವಂತೆ ಮಾಡಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿದ್ರು. ಈ ದುರ್ಘಟನೆಯಿಂದಾಗಿ ಈ ಬಾರಿ ಕರಾಳ ಸಂಕ್ರಾಂತಿ ಆಚರಿಸುವಂತಾಗಿದೆ. ಆರೋಪಿ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ದೇಶದ ಜನತೆ ಭರವಸೆ ನೀಡಬೇಕು ಎಂದರು. ಇನ್ನು ಕೃತ್ಯದ ಬಳಿಕ ಬಾಧಿತರಿಗೆ ಸಚಿವ ಜಮೀರ್ 3 ಹಸು ಕೊಟ್ಟ ವಿಚಾರವಾಗಿ ಬಾಧಿತರಿಗೆ 3 ಆಗಲಿ ಅಥವಾ 100 ಹಸುಗಳನ್ನ ಕೊಟ್ಟರು ಆ ನೋವನ್ನ ಭರಿಸಲಾಗುವುದಿಲ್ಲ. ಸಚಿವ ಜಮೀರ್ಗೆ ನಿಜವಾದ ಮಾನವೀಯತೆ ಇದ್ರೆ ನಿಜವಾದ ತಪ್ಪಿತಸ್ಥರಿಗೆ ಕೂಡಲೇ ಶಿಕ್ಷೆ ಕೊಡುವಂತೆ ದೊಡ್ಡಮನೆ ಕುಂದಿಯ ತಮ್ಮ ಮನೆಯಲ್ಲಿ ಪ್ರತಿ ವರ್ಷದಂತೆ ಸಂಕ್ರಾಂತಿ ಆಚರಿಸಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದರು. ನಡೆದಂತ ಚಾಮರಾಜಪೇಟೆಯ ಕೃತ್ಯ ಒಂದು ಪಾಪದ ಕೃತ್ಯ. ಮಾನವನಾದಂಥವನು ಯಾವನೇ ಆಗಿರಲಿ ಅವ ಮಾಡ್ತಕ್ಕಂಥ ಕೃತ್ಯ ಅಲ್ಲ ಅದು. ಪ್ರತಿಯೊಬ್ಬ ಹಾಲು ಕುಡಿದು ಬೆಳೀತದೆ. ಮೊದಲು ತಾಯಿ ಜನ್ಮ ಕೊಟ್ಟಾಗ ತಾಯಿಯ ಹಾಲು ಕುಡಿಯುವಂಥ ನಾವೆಲ್ಲರೂ ಜೀವನ ಕೊನೆಯ ಉಸಿರಿರುವವರೆಗೂ ಪ್ರತಿಯೊಬ್ಬ ಮನುಷ್ಯ ಯಾವನು ಆ ಹಸುವಿನ ಕೆಚ್ಚಲಿಗೆ ಕೈ ಹಾಕಿದ್ನೋ ಅವನಿಂದ ಹಿಡಿದು ಅವನ ಕುಟುಂಬದವರಿಂದ ಹಿಡಿದು ಪ್ರತಿಯೊಬ್ಬ ಕುಟುಂಬದ ವ್ಯಕ್ತಿಗಳು ತಾಯಿ ಹಾಲಿನ ನಂತರ ನಾವು ಗೋವಿನ ಹಾಲನ್ನು ಸೇವಿಸ್ತಕ್ಕಂಥದ್ದು ಯಾವುದೋ ಒಂದು ರೂಪದಲ್ಲಿ. ಕೆಲವರು ನಾನು ಹಾಲು ಕುಡಿಯಲ್ಲ ಅಂತ ಹೇಳ್ಬೋದು, ಆದರೆ ಮಜ್ಜಿಗೆ ಆದರೂ ಕುಡಿತಾರೆ, ಆದರೆ ತುಪ್ಪ ಆದರೂ ತಿಂತಾರೆ, ಯಾವುದೋ ಒಂದು ರೀತಿಯಲ್ಲಿ. ಆದರೆ ಅವ ಅನ್ನ ತಿಂತಾನೆ ಅಂದರೆ ಆ ಬೆಳೆಗೆ ಗೊಬ್ಬರ ಆದರೂ ಆಗಿರ್ತಕ್ಕಂಥದ್ದು ಈ ತಾಯಿ ಕೊಡ್ತಕ್ಕಂಥ ಒಂದು ಸಗಣಿಯಿಂದ ಗೊಬ್ಬರ ಆಗ್ತಕ್ಕಂಥದ್ದು. ಇಂಥ ಕೃತ್ಯ ಅವನಿಗೆ ಮನಸ್ಥಿತಿ ಆದರೂ ಮನಸ್ಸಾದರೂ ಹೇಗೆ ಬಂತು ಅಂತಕ್ಕಂಥ ಒಂದು ಪ್ರಶ್ನೆ 3 ದಿನದಿಂದ ರಾಜ್ಯದ ಹಾಗೂ ದೇಶಾದ್ಯಂತ ಗೋವನ್ನು ತಾಯಿ ಅಂತ ಪೂಜಿಸ್ತಕ್ಕಂಥ ಕುಟುಂಬಗಳಲ್ಲಿ ಇವತ್ತು ಸಂಕ್ರಾಂತಿ ಆಚರಣೆ ಹಬ್ಬ ಸಂತೋಷವಾಗಿ ನಡಿಬೇಕಾದಂಥ ಸಂದರ್ಭದಲ್ಲೂ ಸಹ ಎಲ್ಲೋ ಒಂದು ದುಃಖ, ಆಕ್ರೋಶ ಅಂತಕ್ಕಂಥದ್ದು ಇದೆ. ದುಃಖದ ಜೊತೆಯಲ್ಲಿ ಇಂಥ ಒಂದು ಹೀನ ಕೃತ್ಯ ನಡೆಸಿದಂಥವ್ರಿಗೂ ರಾಜ್ಯ ಸರ್ಕಾರ ಅವರ ಬಗ್ಗೆ ಕ್ರಮ ತಗೊಳ್ತಕ್ಕಂಥದ್ದನ್ನು ಬಿಟ್ಟು ಸರ್ಕಾರ ಹೇಳ್ತಕ್ಕಂಥದ್ದು ಅವನು ಬುದ್ಧಿಮಾನ್ಯ ಅಂತಕ್ಕಂಥ ವಿಚಾರವನ್ನು ಸ್ಟೇಟ್ಮೆಂಟ್ಸ್ ಕೊಡ್ತಕ್ಕಂಥದ್ದು ಇದು ಹಲವಾರು ವರ್ಷಗಳಿಂದ ಸಾಂಪ್ರದಾಯಿಕವಾಗಿ ಪರಂಪರೆ ಆಗ್ಬಿಡ್ತಾ ಇದೆ. ಇಂಥ ಒಂದು ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.